ಡಬ್ಬಿ ಎಲ್ಲಿಟ್ಟೈತೆ ಏನು ಯವ್ವ ಸ್ವಸ್ತ್ಯಾರು ಬಂದಿಂದ ಅತ್ತಿಗಳು ಗೋಳ ಯಾವ ಕೇಳ್ಬೇಕ ಯವ್ವ ಆತಾಗ ಅತ್ತಿಗಳ ಒಂದು ನಮ್ಮನೆ ಹೊರಗಿನ ಮಂದಿ ಆದಂಗೆ ಆಗ್ಬಿಡ್ತಾರೆ ಈ ಸ್ವಸ್ತ್ಯಾರು ಎಲ್ಲೆಲ್ಲಿ ಇಡ್ತಾವ ಏನು ಡಬ್ಬಿ ತೊಗೊಂಡು ಕೈಯಾಗಿ ಇಟ್ಟಿದ್ದ ಐಟಮ್ ಮೊದ್ಲಿನಂಗೆ ಸಿಗುದಿಲ್ಲ ಅವು ಬೇಕಾದಂಗೆ ಅವ್ರಿಗೆ ಬೇಕಾದಂಗೆ ಅನುಕೂಲ ಆಗೋಂಗೆ ಇಟ್ಕೊಂಡ್ಬಿಡ್ತಾರ ಜಾಗ ಬದಲಿ ಮಾಡಿ ಮತ್ತಿನ್ನೇನೈತಿ ನಾವು ಬಂದಿದ್ದ ಬೇಪಾರಿ ಹುಡುಕಿದಂಗೆ ಹುಡ್ಕಾಕತ್ತಿ ಬಿಡೋದು ಮಾತಿಗೆ ಅದೆಲ್ಲಿ ಇಟ್ಟಿಯಾ ಇದು ಎಲ್ಲಿ ಇಟ್ಟಿಯಾ ಅದು ಯಾಕೆ ಹೋತು ಇದು ಯಾಕೆ ಬಂತು ಅಂತೇಳಿ ಕೇಳಿದ್ದ ಸಾಕಾತವ ಯವ್ವ ಆತಾಗ ಹಂಗತ್ತಾಗ ನಾಷ್ಟಾಕಿ ಏನು ಮಾಡ್ಬೇಕನ್ನಂಗಾಗಿ ಹಂಗಾರ ಒಂದಿಷ್ಟು ದಾಸಿಗಾರ ನೆನಕಾಕನ ಇಲ್ಲ ಇಡ್ಲಿನಾರ ಮಾಡೋಣ ಅಂತಂದ್ರೆ ಉದ್ದಿನ ಬೇಳೆ ಸಿಗೋಲು. ಶಾಂತಾ ಚಾ ಕೊಡ್ಲಿ ಎಟ್ಟತ್ತಾತ ಚಾ ಕುಡಿಲಾರ್ದ ಸಮಾಧಾನ ಆಗೋಲ್ತ. ಯವ್ವ ದೇವ್ರ ಯಾಕಪ್ಪ ಹಿಂಗ ಹೆಣ್ಮಕ್ಳ ಜೀವ ತಿಂತಿ ಈ ನಳದಾಗ ನೀರ್ ಬರುಗತೆ ಚಾನರ ಬರಬಾರ್ದ ದೇವ್ರೆ ಚಾಲು ಮಾಡುತ್ತಲೇ ಹಿಂಗ ಪೈಪ್ ಹಚ್ಚಿ ಗಂಡುಗಳು ಬಾಯಾಗ ಇಟ್ಟು ಬಿಡಕ್ ಬರ್ತಿತ್ತಾಗ ಏನ ಅಂತೀಯಲ್ಲೇ ಚಾ ಕೇಳಿದ್ರ ಮತ್ತೇನೇನ ಈ ನಳ ಈ ಸಿಂಕ್ನೇನ್ ಚಾಲು ಮಾಡುತ್ತಲೇ ನೀರ್ ಬರ್ತದಲ್ಲ ಅದ್ರ ಬದಲಿಗೆ ಚಾ ಬಂದಿತ್ತಂದ್ರ ಪೈಪ್ ಹಚ್ಚಿ ಸೀದಾ ಬಾಯಾಗ ಇಟ್ಟು ಬಿಡಕ್ ಬರ್ತಿತ್ತು ನಿಮಗೆ ಚಾ ಅನ್ನತ್ಲೆ ಚಾಲು ಮಾಡ್ತಿದ್ದೆ ಜುರು ಎಳ್ಕೊಂಡು ಕುಡ್ದಿನ್ ಮತ್ತೆ ಬಂದರ ಮಾಡ್ತಿದ್ದೆ ಏನ್ರಿ ಬೆಳಗಿಂದ ಒಂದು 8 ಸಲ ನಾ ಚಾ ಕೊಡಾಕತ್ತಿ ಏನ ತ್ಯಾದ್ ದಬ್ರಿ ಅನ್ನೋದು ಶಟಗಿಕ್ಕೆ ತಂಗ ನಮ್ನಿ ಚಾ ಮಾಡೇನ್ ಸಾಕಾಗೈತ್ ನನಗಂತೂ ಆತಾಗ ಆಗದಲ್ಲ ನನಗಂತೂ ಹೊಳ್ಳಿ ಚಾ ಮಾಡಕತ್ತಾಗ ಏನ ಚಾ ಕುಡ್ದು ಏನಾಗ್ಬೇಕಂತ ಮಾಡಿರಿ ಅಷ್ಟಕೊಂಡ ಯೋ 8 ಸಲ ಕುಟ್ಟಿಯ ಹೊಗ 6 ಹುಚ್ಚಾಗಿತ್ತದ ಚಾ ಅನ್ನೋದು ಚಾ ಕುಡಿದ್ರೆ ಬಿಸಿ ಬಿಸಿದ್ ಕುಡ್ದಂಗ ಆಗ್ಬೇಕದ ತಲೆಯನ್ ದಿಮ್ಮ ಬಿಡುವಲ್ತ ಏನ್ ಮಾಡ್ಬೇಕು ಕೊಡ್ತಿ ಯಾರು ಹಂಗಾರ ಆಗಿರ್ತದ ಚಾ ನಂಗೆ ಚಲೋ ತಿಂಗ್ ಸುಡುದು ಸಕ್ರಿ ಒಂದಿಟ್ಟು ಜಾಸ್ತಿ ಹಾಕು ಚಾ ಒಳ್ಳೆ ಹಾಲು ಹಾಕಿ ಮಸ್ತಿಗೆ ಒಂದ್ಸಲ ಕೊಟ್ಬಿಡು ಸಾಕು. ಸಸಿ ಇದ್ದಾಗ ಹಿಂಗ ಇಸಿಸ್ಕೊಂಡ್ ಕುಡಿತಿದ್ರ ಚಾನ ಬಾಯಿ ಮುಚ್ಕೊಂಡು ಯಾವಾಗ ಕೊಡ್ತಾಳ ಕುಡಿತಿದ್ರಿ ನಾ ಇದ್ನಂದ್ರೆ ಸ್ಟಾರ್ಟ ನಡೆಸ್ತಿರಲ್ಲ ನೀವು. ನೀನು ಅಷ್ಟೇ ನಾ ಚಾ ಕೇಳಿದ್ರೆ 108 ಮಾತಾಡ್ತೀನಿ ನಿಮ್ ತಮ್ಮ ಬರ್ತಿದ್ದಂಗ ಚಾ ಕುಡಿತೀಯ ನನ್ನ ಬಂಗಾರ ಈಗ ಬಂದೇನೆ ಅಪ್ಪ ಚಾ ಕುಡಿತೀಯ ಆರ್ಲಿಕ್ಸ್ ಕುಡಿತೀಯ ಬೋರ್ಮಿಟ ಕುಡಿತೀಯ ಬಡ್ಯ ಅಂತ ಕೇಳಿ ಮಾಡಿ ಕುಡ್ತಿದ್ದಿ. ನಾ ಗಂಡಗಂದ್ರೆ ಇಷ್ಟು ನೆಗ್ಲಿಟ್ ನಿನಗ ಪತಿಯೇ ಪರದೈವ ಗಂಡ ಅಂದ್ರೆ ಕಿಮ್ಮತ್ತಿಲ್ಲ ನಿನಗ. ಯವ್ವ ನಿಮ್ಮ ಹೊಟ್ಟೆ ಹೊಡಿಲಿ ಚಾ ಕುಡಿದಿಲ್ಲ ಅಂತಿರಲ್ಲ ನನ್ನ ತಮ್ಮ ಮಾಡಿಕೊಟ್ಟೇನೆ ನಾನು ಈಗ ಆತ ಇದೊಮ್ಮೆ ಮಾಡಿಕೊಡ್ತೇನೆ ಇನ್ನೇನು ಚಾ ಅಂತ ಕೇಳಂಗಿಲ್ಲ ಅಂದಂಗ ಬರೀಲಿ ಒಂದಿಷ್ಟು ಉದ್ದಿನ ಬೇಳೆ ಹುಡುಕಿ ಕೊಡ್ರಿ ಡಬ್ಬ್ಯಾಗ ಎಲ್ಲದ ನೋಡು ಬಗ್ಗಿ ಎದ್ದು ನಡ ಅನ್ನೋದು ಹೋತಪ್ಪ ಯಪ್ಪ ನನಗರ ಎದ್ದೇಳೋದು ಕುಂದ್ರೋದು ಸಾಕಾಗೈತೆ ನೋಡ್ರಿ ಅದಕ್ಕೆ ಹೊಸ ಇಡ್ಲಿಗಾರ ದಾಸಿಗಾರ ಪಡ್ಡರ ನೆನೆಯಾಕೆ ಹಾಕೋನಂತ ಹೊಸ ಉದ್ದಿನ ಬೇಳೆ ಹುಡುಕಿ ಕೊಡ್ಬರ್ರಿ ಡಬ್ಬ್ಯಾಗ ಯಾ ಚೀಟ್ ಕಟ್ಟಿ ಯಾ ಮೂಲೆಯಾಗಿಟ್ಟಾಳ ಏನ ಹೋಗೋ ಮಾರಾಯ ಮರ್ಚೆಟ್ ಹೊಡ್ಸಿ ಇಡ್ಲಿಗೆ ಬೇಸರಾಗಿ ಪಡ್ಡಿಗೆ ಬೇಸರಾಗಿ ಸಾಕಾಗೈತೆ ನೋಡತ್ತಾಗ ಅದ ಇಡ್ಲಿ ಅದ ಪಡ್ಡು ಅದ ದ್ವಾಸಿ ಒಳ್ಳೊಳ್ಳಿ ಮತ್ತೊಂದಿಲ್ಲ ಮಗ್ದೊಂದಿಲ್ಲ ಬೇಡ ಮಾರಾಯ ನಿನ್ ಕಾಲರ ಬೂತನಿ ಏನ ನನಗ ಮಾತ್ರ ಬೇಡದ ಏನ ನಂಗದು ಬೇಡ ಬೇರೆ ಏನಾರ ಮಾಡೋದಿದ್ರು ಮಾಡು. ಬೇರೆ ಏನ್ ಮಾಡ್ಬೇಕು ರಾತ್ರಿ ಆಗುತ್ತೆ ಅದ ಒಣ ರಾಡಿ ಟೆನ್ಷನ್ ತಲೆ ಆಗತ್ತಾಗ ಬೆಳಗ್ಗೆ ನಷ್ಟಕ್ಕೆ ಮಾಡ್ಬೇಕು ಅಂತ ಹೇಳಿ ನಿಮ್ಗೇನ್ ಗೊತ್ತೈತಿ ಕೂಳ್ ಕುಚ್ಚ ಹಾಕೋದ್ರೊಳಗೆ ಹೆಂಗಸೂರು ಜಲಮ ಸಾಕ್ ಬೇಕಾಗಿರ್ತದ ಹೋಗ್ರಿ ಪಡ್ಡ ದಾಸೆ ಇನ್ನೊಂದು ಏನಾರ ಮಾಡ್ತೇನಂತ ಈ ಸಲ ಚಾ ಕೊಟ್ಟಿಂದ ಮತ್ತೆ ಚಾ ಅಂತ ಕಡೆ ತಿರ್ಗಂಗಿಲ್ಲ ಮತ್ತೆ. ಏನ್ ಬೆಳಗಿಂದ ಇದನ್ನ ಯಾರು ಏನ್ ಕುಡಿತಾರೆ ಯಾರು ಏನ್ ತಿಂತಾರ ಅಂತೇಳಿ ಎಣಸ್ಕೊಂತ ನಿಂತು ಬಿಟ್ಟು ಏನ್ ಯಾರಿಗ್ ಗೊತ್ತು. ಬೆಳಗ್ಗೆ ಮಾಡಿದ್ದೆಲ್ಲ ಉಪ್ಪಿಟ್ಟು ತಿನ್ನಾಕಾಗ್ಲಿಲ್ಲ ನೋಡೋದು ಉಪ್ಪಿಟ್ಟು ಅದಕ್ಕೆ ಇನ್ನೊಮ್ಮೆ ನಾಳೆ ಮಾತ್ರ ಮಾಡಬೇಡ ಮಾರಾಯ. ನನ್ನ ಸಸಿ ಬಂಗಾರದಂಗ ಅಡಿಗೆ ಮಾಡ್ತಿತ್ತು ನೋಡು. ಹುಡುಕಿದ್ರ ಒಂದು ಸಾಸಿ ಸಿಕ್ತಿದ್ದಿಲ್ಲ ಉಪ್ಪಿಟ್ಟನಾಗ ಈಶ್ ಬಿದ್ರ ಒಂದು ಎಣ್ಣೆ ಶೇಂಗಾ ಕಾಳು ಕಡ್ಲಿ ಬೇಳೆ ಉದ್ದಿನ ಬೇಳೆ ಕರಿಬೇವು ಕೊತ್ತಂಬರಿ ಸಿಗ್ತಿದ್ದಿಲ್ಲ ಹಂಗ ಉಪ್ಪಿಟ್ಟು ಆದ್ ಮಾಡ್ತತಿ ರೆಣಿಗೇಡಿ ಅದ್ರ ಉಪ್ಪಿಟ್ಟು ತಿಂದು ನೀ ಅದು ಭಾಳ ಚಲೋ ಮಾಡ್ತತಿ ನಾ ಮಾಡೋದಿಲ್ಲ ಅಂತ ಹೇಳ್ತೀರಿ ನಾನಾ ಅಡಿಗೆ ರುಚಿ ಮಾಡಕ್ಕೆ ಅದೇನ್ ಮಾಡಿತ್ತು ಜಿಪ್ಪು ತರ ಮಾಡ್ಕೊಂತ ಎಣ್ಣೆ ಹಾಕ್ಲೇಬೇಡ ಅಂತೇಳಿ ಬೂಚ್ಲೆ ಎಣ್ಣೆ ಹೋಗಿತಾಳ. ಉಳಿತಾಯ ಮಾಡ್ತಾಳ ನಿನ್ನಂಗ ಹಾಳಟ್ಟಿ ಯಾವಾರ ಮಾಡಾಕಿತ್ತಾನು ಉಳಿತಾಯ ಮಾಡ್ತದ ಪಾಪ ನನ್ ಸುಸಿ. ನೋಡ ನನ್ ತಲಿ ಕೆಡಿಸ್ಬೇಡ್ರಿ ಹೊರಗೆ ಹೋರಿ ಚಲೋ ಆತು. ಹೋಲಿ ಸಮಾಧಾನ ಈಗ ಏನ್ ರೊಟ್ಟಿ ಮಾಡಕತ್ತೀಯ ಚಪಾತಿ ಮಾಡಕತ್ತೀಯ? ರೊಟ್ಟಿ ಗಿಟ್ಟಿ ಮಾಡಿಲ್ಲ ನಿಂತು ಮಾಡೋ ಅಷ್ಟೊತ್ತಿಗೆ ಮೊಣಕಾಲನ ಹೋದು ಬರ್ತೇನೆ ಹರೆ ಹುಕ್ಕಿರ್ತಿತ್ತೆ ನನಗೆ ವಯಸ್ಸಾಗತ್ತ ನಮಗೂ ಗೊತ್ತಾಗ ಇದು ಶಿರಾ ಮಾಡೇನಿ ಒಂದಿಟ್ಟು ಶಿರಾ ತಿಂದ ಮ್ಯಾಗ ಅನ್ನ ಸಾರು ಉಣ್ರಿ. ಏನ ಶಿರಾನ ಬೇಡೋ ಮರ ನನಗ ರೊಟ್ಟಿ ಬೇಕು ಹೊಡೆ ತುಂಬುದಿಲ್ಲ ಅನ್ನ ಉಂಡ್ರ ನಮಗ ಅನ್ನ ಉಂಡು ನೀ ಅಂತೂ ನೋಡಲ್ಲ ಹತ್ತಿ ಚೀಲಾಗಿ ಚುಮ್ಮರ್ ಚೀಲಾಗಿ ನಿನ್ನಂಗ ನಾ ಆಗ್ಬೇಕನು ಬೇಡ ನಂಗೆ ರೊಟ್ಟಿ ಚಪಾತಿ ಇರಬೇಕು. ಹೌದು ನೀವು ಸಂಗೀತ ಮತ್ತೆ ಬೆಳ್ಳಿ ಹಂಗ ಬೆಳಕಾಕತ್ತೀರ ನೋಡು. ಹಂಗ ಸಿಟ್ಟ ಬೇಡ ಸಾಕಾಗೈತವ ಇವತ್ತಾಗ ಮಾರ್ಮಣ್ಣಲ್ಲಿ ಚಾ ದಬ್ರಿ ಒಂದು ಮುಸ್ರಾಗಿಟ್ಬಿಟ್ಟೆ ನಾನು ಚಾ ಮಾಡೋದು ಮುಗ್ದೈತೆ ಅಂತ ತಿಳ್ಕೊಂಡು ಮುಸ್ರಾಗಿಟ್ಟೆ ಇದು ನೋಡಿದ್ರೆ ಚಾ ದಣಗಲ ಮಧ್ಯಾಹ್ನ ಹೊಡೆದ್ರೆ ಮುಗಿವಲ್ತು ಹೋಗತ್ತಾಗ. ನಿಮ್ಮ ಮನ್ಯಾಗೂ ಹಿಂಗ ಚಾ ಕುಡಿತಾರನ್ರಿಪ್ಪ ಸಾಕಾಗೈತೆ ನೋಡ್ರಿ ನನಗಂತೂ ಹೊತ್ತಾಗ ನಮ್ಮ ಮನ್ಯಾಗಾರ ಚಾ ಕುಡಿತೈತಿ ಒಂದ ಬರ ಅಂದ್ರೆ ಏನು ಚಾಕ್ಕ ಬ್ಯಾಸ್ರಾಗ್ಯಾರ ಅವ್ರು ಅದನ್ನ ಬೇರೆ ತಿಕ್ಕೊಂಬರ್ಬೇಕೀಗ ಚಾ ಕುಡ್ದು 30 ವಾಟೆ ಮುಸ್ರ್ಯಾಗ ಸಾಕಾಗೈತೆ ನನಗಂತರು. ನೋಡ ಬಾಯಿಗೆ ಬಂದಂಗೆ ಮಾತಾಡ ಮಂಜವ ಏನು ಗಂಡ ಇಲ್ಲೋಡ ಹಂಗ ಹೊರಗೆ ಹೋದಕ್ನಾಗ ಮಾತಾಡ್ಬಾರ್ದಲ್ಲಿ ಹಂಗ್ಯಾಕೆ ಮಾತಾಡಕತ್ತಿ ಎಲ್ಲಿ ಹೋಗ್ಯಾನ ಬೇಕಾತಲ್ಲ ಅದು ಇಲ್ಲಿ ಮಂದಿ ಕಡೆ ಅನಸ್ಕೊಳಕತ್ತಿರಕಿ ನಾನ ಏನ ಮಾಡಿ ಒಡ್ಸಿನ ಆಕಾರಕ್ಕೆ ಮಾತಾಡ್ತಾವು. ಎಲ್ಲಿ ಹೋಗಿಲ್ಲ ನಿನ್ನ ಗಂಡ ಅವ ಹೇಳ್ಬೇಡ ಅಂದಿದ್ದ ಅದಕ್ಕೆ ಹೇಳಿದ್ದಿಲ್ಲಟ್ಟ ಅವ ದುಬೈಗೆ ಹೋಗ್ಯಾನ ದುಡ್ಯಾಕ ಏನು ದುಡ್ಕೊಂಡು ಬರಾಕ್ ಹೋಗ್ಯಾನ
ದುಡ್ಕೊಂಬಂದ್ರೆ ನೀನು ಹಿಡ್ದಾರ ಯಾರದಾರ ಚಂದಾಗಿ ಜೀವನ ಮಾಡ್ಕೊಂಡು ಹೋಗು. ಏನ ದುಬೈಗೆ ಹೋಗ್ಯಾನ ದುಡಿಯಾಕ? ಯವ್ವ ನಾವಲ್ಲಿ ಎಷ್ಟಿಗೆ ಅಂದ್ರೆ ಬರಕ್ಕೆ ಒಂದು 3-4 ವರ್ಷ ಆಕತಿ. ಏನು 1 ವರ್ಷಕ್ಕೆ ಹೋಗ್ಯಾರ? ಒಂದು 3 ವರ್ಷ ಅಂದಾನ ನೋಡ್ಬೇಕು. ಅಯ್ಯಯ್ಯೋ ಇರುದಿರ್ಲಿ, ಒಂದು 5 ವರ್ಷ ಇದ್ದ ಬಂದ್ಬಿಡಂದೆ. ನನ್ನ ಫೋನ್ ಅಂತೂ ಎಬ್ಸವಲ್ರ ಅವ್ರು. ಯಾಕ ಒಂದು 5 ವರ್ಷ ಇದ್ದು ಬಿಡನ್ನ. 5 ವರ್ಷಕ್ಕೆ ಇನ್ನೂ ಜಾಸ್ತಿ ರೊಕ್ಕ ಬರ್ತತಿ. ಅಯ್ಯೋ ಮಾನ್ಗೇಡಿ, ಕಟ್ಕೊಂಡ ಗಂಡು ಹಿಂಗೆ ಹೋಗ್ಯಾನಲ್ಲಪ್ಪ ಅಂತೇಳಿ ಜೀವ ವಿಲಿ ಮಾಡ್ಕೋತಿ ಅಂತ ನಾ ಮಾಡೇನಿ. ನೀ ಇರುದಿರ್ಲಿ 3 ವರ್ಷ ಬೇಡ 5 ವರ್ಷ ಇರಂತೆ. ರೊಕ್ಕ ಬಂದ್ರೆ ಸಾಕು ಬಿಡು ನಿನಗೆ. ಗಂಡು ಭಯನ್ ಬೇಡ ಹೌದಿಲ್ಲ? ಗಂಡು ಇಷ್ಟು ದಿನ ಇಲ್ಲೇ ಇದ್ನಲ್ಲ, ಏನು ನಯಾ ಪೈಸಾ 1 ರೂಪಾಯಿ ಉಪಯೋಗ ಆತನ? ಇಲ್ಲ. ಅದೇ ರೊಕ್ಕ ಬಂತಂದ್ರೆ ಉಪಯೋಗ ಆಕತಿ. ನಾವು 4 ಮಂದಿ ಗತೆ ಬದುಕ್ಬೋದು, ಹೌದು, ನಂಗೆ ಜೀವನ ಮಾಡ್ಬೋದು. ಈಗ ನೋಡ್ತಿ ಇಲ್ಲ ಇಲ್ಲಿಂದ ಅಮ್ಮ ಮನೆ ಬಿಟ್ಟು ಓಡಿಸಿಲ್ಲ ಅಂತೇಳಿ ಅಲ್ಲೇ ಪಾಪ ಅವ್ರ ಗೌಡ್ರ ಕೈ ಕಾಲು ಹಿಡಿದು ಮನೆಗೆ ಅಂತ ಒಂದು ದಾರಿ ಮಾಡ್ಕೊಂಡಿವೆ ಯವ್ವ. ನೋಡಿದ್ರೆ ಅವಂಗ ನನಗೆ ಹೋಲಿಸಿ ಮಾತಾಡ್ತಾವ ಇವು ಊರಾನ್ ಹಾಳು ಮಂದಿ. ಅದಕ್ಕೆ ಯಾರ್ದಾರ ಹಂಗೆ ನಮ್ಗೆ ಯಾಕೆ? ನಾವ ಚಂದಾಗಿ ಒಂದು ರೊಕ್ಕ ಇತ್ತಂದ್ರೆ ಮನೆಗೆ ನೀ ಕಟ್ಕೊಂಡು ಎಲ್ಲಾರ ಒಂದು ಬತ್ತಲ್ಲಿ ನಮ್ಮ ಪಾಡಿ ನಾವು ಇರ್ಬೋದಾ? ಚಂದಾಗಿ ಜೀವನ ಮಾಡುವಂಗೆ ಬೇಕಾದಂಗೆ ಆಕತಿ ಅವಾಗ, ಹೌದಿಲ್ಲ? ಹೌದು ಬಿಡವ. ಆಯ್ತು, ರೊಕ್ಕ ಕೊಟ್ಟೇನಿಲ್ಲ. ಸರಿ, ಹಂಗಾರೆ ನೀನು ಹೋಗಿ ನಿನ್ನ ಕೆಲಸ ನೀ ಮಾಡ್ಕೋ ಪಾಪ. ನೋಡಿ ಬರ್ತಾನೆ, ಕಾಪೆಲ್ಲ ವ್ಯಾಪಾರ ಕೊಂಟೇನಿ. ನಾ ಬರೋದು ಹೊತ್ತಕತೆ ಹುಡುಗಿ ಬಂತಂದ್ರೆ ಒಂಚೂರು ನಿಮ್ಮ ಮನೆ ಕಡೆನ ಬಾ ಅಂತ ಹೇಳೇನಿ. ಒಟ್ಟು ಸಂಜೆ ಮುಂದೆ ಏನಾದ್ರು ತಿನ್ನಾಕ ಕೊಡ್ಬೇ ಅದಕ್ಕೆ. ಆಯ್ತು ಕಳ್ಸ. ಆದರೂ ಶಾಂತವ, ನೀ ಈಕಿ ವಿಚಾರ ಕೊಟ್ಟು ಬಿಗು ಇರೋದ ಚಲೋ ಇತ್ತು. ನೀ ಈಕಿಗೆ ಮೆತ್ತಗೆ ಆಗಬಾರ್ದಾಗಿತ್ತು ಬಿಡ. ಈಕಿಗೆ ರೊಕ್ಕ ಪಕ್ಕ ಕೊಡಬಾರ್ದಾಗಿತ್ತು. ನೀ ಭಾಳ ತಿಳಬಡಿಕೆದಾಳ ಈಕಿ. ಈಕಿಗೆ ಯಾರ್ದು ಬೆಲೆ ಗೊತ್ತಾಗೋದಿಲ್ಲ ಈಕಿಗೆ. ಈಗಿಂಥವ್ರಿಗೆ ಬಗ್ಗಿಸ್ಬೇಕು ಇವ್ರನ್ನ. ಅದು ಅಂದ್ರೆ ದಾರಿಗೆ ಬರ್ತಾರವ್ರು. ನೀ ಎಷ್ಟು ಮೆತ್ತಗಾಗ್ಬಿಟ್ಟೆ ಅಂದ್ರೆ ಅವ್ರಿಗೆ ಹೇಳೋರು ಕೇಳೋಲ್ದ ಅನ್ಕತಿ. ತಾ ಮಾಡಿದ್ದೆ ಸರಿ ಅನಿಸ್ತತಿ. ಏನು ಮಾಡಾಕತ್ತೈತೆ ಬೇ ಮಾಡ್ಕೊಂಡು ತೊಗಲಾಗೈತೆ ಅದು. ನನಗಂತರೂ ಸಾಕಾಗೈತೆ ನೋಡ್ಬೇ. ಹೇಳ್ತಾಗ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾತಾಗ. ಯಾಕಂದ್ರೆ ಹೇಳಿ ಮನುಷ್ಯ ಬದ್ಲಕ್ಕನಂದ್ರೆ ಹೇಳಕ್ಕೆ ಅಡ್ಡಿ ಇಲ್ಲ. ಅದು ಬದಲಾಗೋದು ಇದನ್ನೇ ಅಲ್ಲ, ಜೈಮನನೇ ಅಲ್ಲ ಅನ್ನಂಗಾದ್ರೆ ಒಬ್ಬೊಬ್ರದ್ದು ಗುಣ ಹೆಂಗಿರ್ತೈತಂದ್ರೆ ಹುಟ್ಟುತ್ತಾ ಒಂಥರ ಇದ್ದು ಬೆಳಿತಾ ಒಂಥರ ಆಗಿ ಮತ್ತೆ ಸಾಯ್ಬೇಕಾರ ಒಂಥರ ಬದ್ಲಕ್ಕಾರಂತ. ಈಗ ಹುಟ್ಟಿದಾಗೂ ಹಿಂಗೆ, ಬೆಳೆದಾಗೂ ಹಿಂಗೆ, ಮದುವೆ ಆಗಿಂದು ಹಿಂಗೆ, ಈಗೂ ಹಿಂಗೆ. ಇವು ಬದ್ಲಾಕವಂತ ತಿಳ್ಕೊಂಡಿಯಾ? ಅತ್ಯಾರ ಬದ್ಲಾಗೋದಿಲ್ರಿ. ಇದು ಬದ್ಲಾಗೋ ಜಾತಿನ ಅಲ್ಲವು. ಅದಕ್ಕೆ ಇಲ್ಲೋಡಿಲ್ಲ ಹೇಳಿ ಸಾಕಾಗಿ ಸುಮ್ಮನೆ ಆಗ್ಬಿಡೋದು ಅಷ್ಟು ನಾವು ಆತಾಗ. ಈಗ ಈಕಿಗೆ ಯಾಕೆ ನಾ ರೊಕ್ಕ ಕೊಟ್ಟಿನಂದ್ರೆ ಹಾಕಿದಾಕಿ ಒಂದು ಗುಳಿಗೆ ಔಷಧ ತೊಗೋಬೇಕು, ಮತ್ತಂಗೆ ಸಣ್ಣ ಪುಟ್ಟ ಬೇಳೆ ಖರ್ಚು ಇದ್ದೇ ಇರ್ತಾವಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದನ್ನಷ್ಟ ಬಾಯಿ ಮುಚ್ಕೊಂಡು. ಏನು ನೋಡವ ಯವ್ವ, ಏನು ಮಾಡ್ಬೇಕಂತ ಮಾಡಿ ನೀನು? ಮನಿ ಮಠ ತೊಳೆದಿಡ್ಬೇಕಂತ ಮಾಡಿ ಏನು ಬೇ? ಹೆಂಗೆ? ಯಾಕಪ್ಪ ಏನಾತ? 2,000 ರೂಪಾಯಿ ಆಕಿಗೆ ಯಾಕೆ ಕೊಟ್ಟಿ ನೀನು? ಈ ಕೊಡು ಕೆಲಸ ಏನಿತ್ತು ಬೇ? ಏನು ಅವ್ರದವ್ರು ಮಾಡ್ಕೋತಾರ, ನೀ ಯಾಕೆ ಕೊಟ್ಟಿ? ಬೇಡಪ್ಪ ಬೇಡ, ಅಷ್ಟೇ ನಿಷ್ಠೂರ ಆಗಬೇಡ. ಯಾವ ಬೀದಿಯಾಗ ಹೋಗೋರಿಗೆ ಸಹಾಯ ಮಾಡ್ತಿರ್ತೇವಂತ ಇನ್ನು ನಿನ್ನ ಜೊತೆಗೆ ಆಡಿ ಬೆಳೆದಾಳಕಿ. ಆಕಿ ಮ್ಯಾಗ ಕಷ್ಟ ದ್ವೇಷ ನಿನಗೆ ಆತ. ಆಕಿಂದ ನಿನಗೆ ಬೇಸರ ಆಗೈತಿ. ಆಕಿ ಮಾತಾಡಬಾರ್ದು ಮಾತು ಮಾತಾಡ್ಯಾಳ, ನಿನಗೆ ಕೆಟ್ಟದ್ದು ಬಯಸ್ಯಾಳ. ನಾವು ಒಪ್ಕೊಂತೀನಿ ಇಲ್ಲ ಅಂತಲ್ಲ. ಆದ್ರೆ ಹಾಗೋಗ್ಲಿ ಒಂದು ಅಸಹಾಯಕ ಸ್ಥಿತಿ ಒಳಗೆ ಈಗ ಅದಾಳಕಿ ಸದ್ಯಕ್ಕೆ. ಅದು 2,000 ರೂಪಾಯಿ ನಂದು ಬಂದಿತ್ತಲ್ಲ, ಅದನ್ನು ಕೊಟ್ಟೇನಿ ನಾನು ಆಕಿಗೆ. ಅದು ಹೊಳೆ ಕೊಡ್ತೇನೆ ಅಂದಾಳವ. ಕೊಡ್ತೇನೆ ಅಂದಾಳ. ಮತ್ತು ನಾ ಹೇಳೀನಿ ಹೊಳೆ ಕೊಡುವ ಈಗೇನು ಸದ್ಯದ ಮಟ್ಟಿಗೆ ಕೊಡ್ತೇನೆ. ಯಾಕಂದ್ರೆ ನಮಗೂ ಖರ್ಚು ನೋಡ್ಕೋಬೇಕು. ಎಲ್ಲದಕ್ಕೂ ನಾವು 10 ರೂಪಾಯಿಗೂ ಮಗನ ಹತ್ರ ಕೈ ಚಾಚಕ್ಕೆ ಆಗೋದಿಲ್ಲ, ಕೊಡುನಿ ಅಂತ ಹೇಳೀನಿ. ಅಂದಾಳ. ಒಂದು 4 ದಿನ ಇಲ್ಲ ಭಾಳ ಅಂದ್ರೆ 1 ವಾರ ಬಿಟ್ಟು ವಾಪಸ್ ಕೊಡ್ತೇನೆ ಅಂದಾಳ. ಕೊಡ್ತಾಳಪ್ಪ. ಯವ್ವ, ಮನುಷ್ಯರಿಗೆ ಸಹಾಯ ಮಾಡಿ ನೀನ ಅಂದ್ರೆ ಅದನ್ನ ನಾವು ನೆನ್ಬಿಟ್ಕೋತಾರ. ಇಂಥ 2 ತಿಳಿ ನಾಗರಾವಿಗೆ ಇದಕ್ಕೆ ಮಾತ್ರ ಸಹಾಯ ಮಾಡಬೇಡ ಆಕಿಗೆ. ಅಲ್ಲಪ್ಪ, ನಿನಗೂ ಏನು ಅನಿಸ್ಲಿಲ್ಲ? ನೀ ಬೇಡ ಅಂತ ಹೇಳ್ಬೇಕಿಲ್ಲಪ್ಪ. ನನ್ನ ಮಾತು ಎಲ್ಲಿ ಕೇಳ್ತಾಳಪ್ಪ ನಿಮ್ಮವ್ವ? ಯವ್ವ, ಇದು ಮಾತ್ರ ನಂಗೆ ಇಷ್ಟ ಆಗ್ಲಿಲ್ಲ ಬೇ. ನೀ ರೊಕ್ಕ ಕೊಡಬಾರ್ದಾಗಿತ್ತಂದ್ರೆ ಕೊಡಬಾರ್ದಾಗಿತ್ತು ಆಕಿಗೆ. ನೋಡ್ದೆ, ನಿನ್ನ ಮಗ್ಗು ಇಷ್ಟ ಆಗಿಲ್ಲ. ಯಾಕೆ ನೀನು ಆಕಿ ಸಲುವಾಗಿ ಮನೆಯಾಗಿರೋದು ಕಟ್ಕೋತಿ? ಅಲ್ಲ ಅತ್ತೆಯರ, ಹೋಗ್ಲಿ ಬಿಡ್ರಿ. ಏನ ಆಕಿ ನನ್ನ ಕೈಯಾಗ ಆಡಿ ಬೆಳೆದಾಳ. ಈಗ ನಾಳೆ ಏನ್ಕೇನ್ರ ಹೆಚ್ಚು ಕಮ್ಮಿ ಆತಂದ್ರೆ ಒಂಥರ ಜೀವ ಮರ ಅನಿಸ್ತತೆ. ರೊಕ್ಕ ಏನ್ರಿ ಯಾರಾದರೂ ದುಡಿತಾರ, ಎಷ್ಟಾದರೂ ದುಡಿತಾರ. ಯಾವ ಟೈಮ್ನಾಗ ಈ ರೊಕ್ಕ ಯಾರ ಕಡೆ ಹೊಕ್ಕತ್ತೆ ಅನ್ನೋದು ಹೇಳೋಕ್ಕಾಗಂಗಿಲ್ಲ. ಆದ್ರೆ ಮನುಷ್ಯ ಆಗ್ಬೇಕ್ರಿ ಅತ್ತೆಯರ. ಅದಕ್ಕೆ ಕೊಟ್ಟೇನಿ. ಆಕಿನಲ್ಲಿ ಏನು ಎತ್ತಂತಾರೆ ಇಲ್ಲ ಬಿಡ, ನಮ್ಗೆ ಗೊತ್ತದ. ಹೋಲಿ ಉಪಯೋಗಿಸ್ಕೊಳ್ಳಾಕತ್ತ. ಕೊಡಬಾರ್ದಾಗಿತ್ತಂದ್ರೆ ನೀ ಕೊಡಬಾರ್ದಾಗಿತ್ತು.